ಬದನೆಕಾಯಿ, ಆಲೂಗಡ್ಡೆ ಮತ್ತು ಬೀನ್ಸ್ ಕಾಳು ಇದ್ರದ್ದು ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ. ನೀವು ಎಲ್ಲ ಮಾಡ್ತೀರಾ, ಬಟ್ ನನ್ನ ಸ್ಟೈಲಲ್ಲಿ ಮಾಡ್ತೀನಿ. ನೋಡಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಶೇರ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನೋಡಿ ಲೈಕ್ ಕಮೆಂಟ್ ಶೇರ್ ಮಾಡಿ. ಮೊದಲಿಗೆ ಈ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ನೋಡಿ, ಈರುಳ್ಳಿ ಮತ್ತು ಟೊಮೊಟೊ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ನಿಮಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ತೀನಿ. ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ. 1 ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಯಂಕಾಲ ಮಾಡಲಿಕ್ಕೆ ಟೈಮ್ ಇಲ್ಲ, ಹಾಗಾಗಿ ಸಾಯಂಕಾಲಕ್ಕೂ ಸೇರಿಸಿ 2 ಟೈಮ್ಸಿಗೆ ಮಾಡ್ತಾಯಿದ್ದೀನಿ ನಾನು. ಇದು ಇವಾಗ ಸ್ವಲ್ಪ ಹೊತ್ತು ನಾನು ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಚೆನ್ನಾಗಿ ಬೆಂದಿದೆ, ಉಪ್ಪಿನಲ್ಲಿ ಚೆನ್ನಾಗಿ ತಿರುಗಿ ಬೇಯ್ದಿದೆ. ಕಾಣ್ತಾ ಇದೆಯಲ್ಲ ನೋಡಿ. ಕಾಳು ಇನ್ನೊಂದು ಸ್ವಲ್ಪ ಬೇಯಬೇಕಾಗತ್ತೆ, ಅದನ್ನು ಸ್ವಲ್ಪ ಬೇಯಬೇಕಾಗತ್ತೆ. ಖಾರದಲ್ಲಿ ಬೇಯುತ್ತೆ. ಖಾರ ಕಟ್ಕೊಂಡಿರೋದಿದೆ ನೋಡಿ, ಇಲ್ಲಿ ಇದನ್ನು ಇದಕ್ಕೆ ಹಾಕ್ತೀನಿ. ಜಾರಲ್ಲಿತ್ತಲ್ಲ ನೀರು, ಅದನ್ನೆಲ್ಲ ಕಡ್ದು ತೊಳೆದ್ಬಿಟ್ಟು ಹಾಕ್ಕೊಂಡೆ. ತುಂಬ ನೋಡಿ, ಇಷ್ಟು ಗಟ್ಟಿದ್ರೆ ಸಾಕು. ಓವರಾಗಿ ತೆಳ್ಳಗೆಲ್ಲ ಮಾಡಿಕೊಂಡ್ರೆ ಈ ಬೇರೆ ಚಪಾತಿ, ಸಾಯಂಕಾಲ ಚಪಾತಿಗೆ ಮಾಡ್ತೀವಿ, ಅದಕ್ಕೆಲ್ಲ ತಿನ್ನಲಿಕ್ಕಾಗಲ್ಲ. ಅದಕ್ಕೆ ಈ ಥರ ಇದ್ದರೆ, ಇಷ್ಟಿದ್ರೆ ಕುದ್ಕೊಂಡ್ರೆ ಸ್ವಲ್ಪ ಇನ್ನೊಂಚೂರು ಗಟ್ಟಿ ಆಗುತ್ತೆ, ಆರಾಮಾಗಿ ತಿನ್ಬೋದು. ಚೆನ್ನಾಗಿ ಕುದ್ದಿದೆ ಸಾಂಬಾರು ಕೂಡ. ಚೆನ್ನಾಗಿ ಬೆಂದು ಇದೆ. ಸ್ಟವ್ ಆಫ್ ಮಾಡಿಕೊಂಡೆ ನೋಡಿ. ಯಾವ ಥರ ತುಂಬ ತೆಳುನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಈ ಮೀಡಿಯಮ್ ಆಗಿದೆ ನೋಡಿ. ಚೆನ್ನಾಗಿ ಬೆಂದಿದೆ, ಕಾಳು ಕೂಡ ಬೆಂದಿದೆ, ತರಕಾರಿ ಎಲ್ಲ ಬೆಂದಿದೆ. ಇದನ್ನು ನಮ್ಮ ಮಗನಿಗೆ ಈಗ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ. ನನ್ನ ಭಾವನ ಮಗ ತಿಂದ್ಬಿಟ್ಟು ಹೇಳ್ತಾನೆ. ಕಾಳು ಆ್ಯಕ್ಚುಲಿ ನಮ್ಗೆ ಇಷ್ಟ. ಇದು ಕಾಳು ಹೊಟ್ಟೆಗೆ ಅನ್ನದ ಹೊಟ್ಟೆಗೆ ಸೇರಿಸ್ಕೊಂಡು ತಿಂದ್ಬಿಟ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಫ್ಯಾಂಟಾಸ್ಟಿಕ್ಕು.